ನೋಡಿದ್ರೆ ಅದಕ್ಕೆ ಬರೀ 30,000ಕ್ಕೆ ಬಾಯ್ ಬಡ್ಕೋತಿದ್ದಾನೆ. ನೀವು ಇವನಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಸರಿ ಹೋಯ್ತು. ಯಾಕಿಷ್ಟು ಚೀಪ್ ಆಗಿರೋ ಸ್ಯಾರಿ ನೋಡ್ತಿದ್ದೀರಾ? ಈ ಆರ್ಯನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಯಾವ ರೇಂಜ್ ಸ್ಯಾರಿ ನೋಡ್ಬೇಕಂತ ಗೊತ್ತಿಲ್ವ ಮ್ಯಾಮ್? ಸಾರಿ ಕಣೋ, ಪ್ರೈಸ್ ಕೇಳದೆ ಮರ್ತೆ. ಇನ್ನು ಎಕ್ಸ್ಪೆನ್ಸಿವ್ ಸ್ಯಾರಿ ತೋರಿಸಿ. ನಮ್ಮ ಶಾಪಲ್ಲಿ 3 lakh್ ವರೆಗೂ ಇದೆ, ತೋರ್ಸದ ಮ್ಯಾಮ್? ಅದನ್ನೇ ತೋರಿಸಿ. ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಆರ್ಯ. ಗುಡ್ ಮಾರ್ನಿಂಗ್ ಆರ್ಯನ್. ಗುಡ್ ಮಾರ್ನಿಂಗ್ ಬಸ್. ವೆರ್ ಇಸ್ ಚಂದನ? ದಿವ್ಯಾ ಕರ್ಕೊಂಡ್ ಬರ್ತೀಯ? ದಿವ್ಯಾ 8 o'clock ಬ್ರೇಕ್ಫಾಸ್ಟ್ ಹೇಳಿದ್ದು. ನಾವು ಇಟ್ಸ್ 8:05. ಆರ್ಯ ಅವ್ರು ಅವಾಗಲೇ ಬಂದ್ರು, ಲೇಟ್. ಏನೋ ದಸ್, ಹಾಸ್ಟೆಲ್ ಅಷ್ಟೊಂದು ಡೆವಲಪ್ ಆಗಿರೋದು ಯಾಕೆ ಗೊತ್ತಾ? ಅಲ್ಲಿ ಎಲ್ಲಾನು ಟೈಮಿಗೆ ನಡೆಯುತ್ತೆ. ಟೈಮ್ ಇಸ್ ಎನರ್ಜಿ. ಅದಕ್ಕೆ ನಂಗೆ ಟೈಮ್ ವೇಸ್ಟ್ ಅಂದ್ರೆ ಆಗಲ್ಲ. ಅಂಡ್ ಯು ಮೇಂಟೈನ್ ಟೈಮ್ ಡಿಸಿಪ್ಲಿನ್. ಆರ್ಯ, ಚಂದನಂಗೆ ಇದೆಲ್ಲ ಹೊಸ್ತು ಕಣೋ, ಹೋಗ್ತಾ ಹೋಗ್ತಾ ರೂಢಿ ಮಾಡ್ಕೊಳ್ತಾಳೆ. ನೀನ್ ಕೂತ್ಕೊಳ್ಳಮ್ಮ. ಚಂದನ, ರಾತ್ರಿ ನಿದ್ದೆ ಚೆನ್ನಾಗಾಯ್ತಾ? ಚಂದನ, ವಾಟ್ ಇಸ್ ದಿಸ್? ಇಡ್ಲಿ. ದಿಸ್ ಇಸ್ ಇಡ್ಲಿ. ದಟ್ ಐ ನೋ. ಕೈಯಲ್ಲಿ ಯಾಕೆ ತಿಂತಿದ್ಯಾ? ಯು ಕಾಂಟ್ ಡೂ ದಿಸ್. ಹಾಸ್ಟೆಲದಲ್ಲಿ ಹೀಗೆಲ್ಲ ಕೈಯಲ್ಲಿ ತಿಂದ್ರೆ ಅಸಹ್ಯ ಪಡ್ತಾರೆ. ಡೋಂಟ್ ಎಂಬ್ಯಾರಸ್ ಮೀ. ಇದು ನಮ್ಮ ಊರಿನ ಕಲ್ಚರ್. ನಂಗೆ ಹಿಂಗೆ ತಿನ್ನೋದಕ್ಕೆ ಕಂಫರ್ಟ್. ಕಂಫರ್ಟ್ ಅಂತ ಕಾರಣ ಹೇಳಿ ನಮ್ಮ ಮನ್ಸಿಗೆ ಬಂದಂಗೆ ನಡ್ಕೊಳ್ಳೋದಕ್ಕೆ ಆಗಲ್ಲ ಚಂದನ. ಟೇಬಲ್ ಮ್ಯಾನರ್ಸ್ ಅಂತ ಇರುತ್ತೆ. ಯು ಶುಡ್ ಫಾಲೋ ದಟ್. ಆರ್ಯ ಅವ್ರೆ, ಅತ್ತೆ ಅವ್ರು ಹೇಳ್ದಂಗೆ ಹೋಗ್ತಾ ಹೋಗ್ತಾ ಚಂದು ಎಲ್ಲ ರೂಢಿ ಮಾಡ್ಕೋತಾಳೆ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ನಾವು ಮನೆಯಲ್ಲೆಲ್ಲ ಸ್ಪೂನಲ್ಲೇ ತಿನ್ನೋದು. ಹಾ, ಚಂದನ, ಏನ್ ಚಟ್ನಿ ಹಾಗಾಕೋತಿದ್ಯಾ? ಪಿಜ್ಜಾ ಬರ್ಗರ್ ಜೊತೆ ಕೆಚಪ್ ಹೇಗೋ ಹಾಗೆ ಇಡ್ಲಿ ಜೊತೆ ಚಟ್ನಿ. ನಲ್ಲಿ ಟೇಬಲ್ ಮ್ಯಾನರ್, ಟಿಕೆಟ್ ಎಲ್ಲಾನು ಮ್ಯಾಟರ್ ಆಗುತ್ತೆ. ಈ ದೇಶದಲ್ಲೇ ಟೇಬಲ್ ಮ್ಯಾನರ್ಸ್ ಇಲ್ಲ, ಡೀಸೆನ್ಸಿ ಇಲ್ಲ, ರೋಡ್ ಸೆನ್ಸ್ ಅಂತೂ ಇಲ್ವೇ ಇಲ್ಲ. ವೇಟ್, ನಿನಗೆ ಕಾರ್ ಡ್ರೈವಿಂಗ್ ಬರುತ್ತಾ? ಯಾಕೆ? ಡ್ರೈವಿಂಗ್ ಬರೋರು ಮಾತ್ರ ಇಡ್ಲಿ ತಿನ್ಬೇಕಾ? ಸೋ ಫನ್ನಿ. ಟೆಲ್ ಮಿ, ಡ್ರೈವಿಂಗ್ ಬರುತ್ತಾ? ಇಲ್ಲ. ನಿನಗೆ ಡ್ರೈವಿಂಗ್ ಕೂಡ ಬರಲ್ವಾ? ಮತ್ತೆ ಅಲ್ಲಿ ಏನ್ ಮಾಡ್ತೀಯಾ? ಎಲ್ಲಾದ್ರೂ ಹೋಗ್ಬೇಕಂದ್ರೆ, ಏನಾದ್ರು ತರ್ಬೇಕಂದ್ರೆ ನಾನೇ ಪಿಕಪ್ ಮಾಡ್ಬೇಕಾ? ವಾಟ್ ಯು ಥಿಂಕ್ ಆಫ್ ಮೀ? ನಾನೇನ್ ನಿನ್ ಡ್ರೈವರಾ? ಆರ್ಯ ಅವ್ರೆ, ನೀವೇನು ಯೋಚನೆ ಮಾಡಬೇಡಿ. ನಾನು ಚಂದುಗೆ ಡ್ರೈವಿಂಗ್ ಹೇಳ್ಕೊಡ್ತೀನಿ. ಆಸ್ಟ್ರೇಲಿಯಾಗೆ ಹೋಗೋದ್ರ ಒಳಗಡೆ ಅವಳು ಪರ್ಫೆಕ್ಟ್ ಡ್ರೈವರ್ ಆಗ್ತಾಳೆ. ಅಲ್ವೇನಮ್ಮ? No. That's impossible, Das.
ಅಷ್ಟು ಬೇಗ ಕಲಿಯೋದಿಕ್ಕೆ ನಿಮ್ಮ ತಂಗಿಯಿಂದ ಆಗಲ್ಲ. ಅಲ್ಲ ಚಂದನ, ನಿನಗೆ ಡ್ರೈವಿಂಗ್ ಬರಲ್ಲ, ಒಂದು ಟ್ರಿಪ್ಪು ಹೋಗಿಲ್ಲ, ಪಾಸ್ಪೋರ್ಟ್ ಕೂಡ ಇಲ್ಲ. ಇಷ್ಟು ವರ್ಷ ಲೈಫಲ್ಲಿ ಏನ್ ಮಾಡಿದೆ ನೀನು? ಅದೇ ಆಸ್ಟ್ರೇಲಿಯಾದಲ್ಲಾದ್ರೆ ನಿನ್ನ ಏಜಿಗೆ ಗರ್ಲ್ಸ್ ಎಷ್ಟು ಸ್ಮಾರ್ಟ್ ಆಗಿರ್ತಾರೆ ಗೊತ್ತಾ? ಚಂದನ, ಇದನ್ನೇ ನಾನು ಹೇಳಿದ್ದು, ನಿನ್ಗೆ ಟೇಬಲ್ ಮ್ಯಾನರ್ಸ್ ಇಲ್ಲ ಅಂತ. ನಾವೆಲ್ಲ ತಿಂತ ಇದೀವಿ ತಾನೆ? ಯಾರಾದ್ರೂ ಇನ್ ಬಿಟ್ವೀನ್ ಅಲ್ಲಿ ಎದ್ದೋಗ್ತಾರಾ? ಕೂತ್ಕೋ. ಅಲ್ಲ, ನೀನ್ ಇಷ್ಟೊಂದು ಡಮ್ ಇದೆಯಾ? ಲುಕ್, ಒಂದ್ ಹೇಳ್ತೀನಿ ಕೇಳ. ನಮ್ಗೇನಾದ್ರು ಗೊತ್ತಿಲ್ಲ ಅಂದಾಗ ಗೊತ್ತಿರೋರು ಹೇಳೋದನ್ನ ಕೇಳಬೇಕು. ಗಾಟ್ ಇಟ್? ಏನ್ ಬ್ರದರ್ ಇದು? ಇದು ಪಾರ್ಸಲ್ ಅಣ್ಣ. ಆರ್ಯ ಅಂತ ಬರ್ದಿದೆ. ಇದಾರ ಅವರು ಮನೇಲಿ? ಬ್ರದರ್, ಹರಿ ಇರುವಾಗ ಡೋಂಟ್ ವರಿ, ಕೊಡಿ, ನಾನೇ ಕೊಡ್ತೀನಿ ಅವ್ರಿಗೆ. ಬೇಡಣ್ಣ, ಇದ್ರ ಮೇಲೆ ಫ್ರೆಜೈಲ್ ಅಂತ ಬರ್ದಿದೆ. ಅಂದ್ರೆ ಇದು ಡೆಲಿಕೇಟ್ ಅಂತ ಅರ್ಥ. ನಾನೇ ಕೊಡ್ತೀನಿ. ಏನ್ ಬ್ರದರ್ ನೀವು, ನನ್ ಮೇಲೆ ನಂಬಿಕೆ ಇಲ್ವಾ? ನನ್ನ ಗಾಡಿಲಿ ನನ್ ಮೇಲೆ ನಂಬಿಕೆ ಇಟ್ಟು ನಾನು ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಎಷ್ಟೊಂದ್ ಜನ ಪ್ಯಾಸೆಂಜರ್ ಕೂತ್ಕೋತಾರ ಗೊತ್ತಾ? ಆ ನಂಬಿಕೆ ನಿಮ್ಗೆ ನನ್ನ ಮೇಲೆ ಇಲ್ಲ. ಬಿಡಿ, ನಾನು ಯಾಕೆ ಒತ್ತಾಯ ಮಾಡ್ಲಿ? ಇರ್ಲಿ ಅಣ್ಣ, ನೀವೇ ಕೊಡಿ. ಪರವಾಗಿಲ್ಲ ಬ್ರದರ್, ನೀವೇ ಕೊಡಗಿ, ಹೋಗಿ ಹೋಗಿ. ತಗೊಳ್ಳಿ ಅಣ್ಣ. ಮನ್ಸಾರೆ ಕೊಡ್ತಿದ್ದೀರಾ ತಾನೆ? ಹ್ಞೂ ಅಣ್ಣ. ಕೊಡಿ. ಇದನ್ನ ನಾನು ಹುಷಾರಾಗಿ ತಲುಪಿಸ್ತೀನಿ, ನೀವು ಹುಷಾರಾಗಿ ಹೋಗಿ. ನಮಸ್ತೆ, ವೆಲ್ಕಮ್ ಟು ಅಮಂತ್ರ. ಇವಳು ನನ್ನ ಮಗ ಮದ್ವೆ ಆಗೋ ಹುಡುಗಿ. ಮದ್ವೆಗೆ ಸ್ಯಾರಿ ಪರ್ಚೇಸ್ ಮಾಡ್ಬೇಕಾಗಿತ್ತು. ಮ್ಯಾಮ್ ಫಸ್ಟ್ ಫ್ಲೋರ್ ಬನ್ನಿ ಮ್ಯಾಮ್. ಇವ್ರಿಗೆ ಮದ್ವೆ ಕಲೆಕ್ಷನ್ ಅಂತ ತೋರ್ಸಿ. ಬನ್ನಿ ಮ್ಯಾಮ್, ಕುತ್ಕೊಳ್ಳಿ. ನೋಡಿ ಮ್ಯಾಮ್, ಇದು ಪ್ಯೂರ್ ಕಾಂಜೀವರಂ ಹ್ಯಾಂಡ್ಲೂಮ್ ಸ್ಯಾರೀಸ್ ಬರುತ್ತೆ. ಇದು ಬಂದು ಮೈಸೂರು ಸಿಲ್ಕ್. ಇದು ಹೇಗಿದೆ ನೋಡು, ಬ್ರೈಟ್ ಆಯ್ತು ಅಲ್ವಾ? ಚಂದು, ಈ ಕಲರ್ ಏನಿದ್ರು ತುಂಬಾ ಸಿಂಪಲ್ ಆಯ್ತು. ಇದ್ ನೋಡಿ, ತುಂಬಾ ಚೆನ್ನಾಗಿದೆ. ಚಂದು, ಆಂಟಿ, ಚಂದುಗೆ ಈ ಕಲರ್ ಸೂಟ್ ಆಗ್ತಿಲ್ಲ. ಚಂದು, ಇದ್ ನೋಡಿ ಹೇಗಿದೆ. ಓಕೆ ಓಕೆ, ಅದ್ಕೆ ಲೈಟ್ ವೈಟ್ ಆಗಿದೆ ಮ್ಯಾಮ್. ಅದ್ ಕೊಡಿ. ಇದ್ ನೋಡಿ, ತುಂಬಾ ಚೆನ್ನಾಗಿದೆ. ಅದು ಡಾರ್ಕ್ ಕಲರ್ ನಿಂಗೆ ಸೂಟ್ ಆಗಲ್ಲ ಚಂದನ. ವಾವ್, ನೈಸ್. ಚಂದನ, ಇದ್ ನೋಡು, ನಿನಗೆ ಪರ್ಫೆಕ್ಟ್ ಸೂಟ್ ಆಗುತ್ತೆ. ಎಷ್ಟಿದು ಸಾರಿ? 33,000 ಸರ್. 33,000? ನೋಡಿದ್ರ ಅದಕ್ಕೆ ಬರೀ 30,000ಕ್ಕೆ ಬಾಯ್ ಬಾಯ್ ಬಡ್ಕೋತಿದ್ದಾನೆ. ನೀವು ಇವನಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಸರಿ ಹೋಯ್ತು. ಯಾಕಿಷ್ಟು ಚೀಪ್ ಆಗಿರೋ ಸಾರಿ ನೋಡ್ತಿದ್ದೀರಾ? ಈ ಆರ್ಯನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಯಾವ ರೇಂಜ್ ಸಾರಿ ನೋಡ್ಬೇಕಂತ ಗೊತ್ತಿಲ್ವ ಮ್ಯಾಮ್? ಸಾರಿ ಕಣೋ, ಪ್ರೈಸ್ ಕೇಳದೆ ಮರ್ತೆ. ಇನ್ನು ಎಕ್ಸ್ಪೆನ್ಸಿವ್ ಸ್ಯಾರಿ ತೋರಿಸಿ. ನಮ್ಮ ಶಾಪಲ್ಲಿ 3 lakh ವರೆಗೂ ಇದೆ, ತೋರ್ಸದ ಮ್ಯಾಮ್? ಅದನ್ನೇ ತೋರಿಸಿ. ಚಂದು, ನೋಡು, ಇದೇ ನೀನ್ ಮಾಡ್ತಿರೋ ತಪ್ಪು. ಏನಿದ್ರು ಬೇಗ ಜಡ್ಜ್ ಮಾಡ್ಬಿಡ್ತೀಯ. ಮ್ಯಾಮ್, ಇದು 2 ರಿಂದ 3 ಲಕ್ಷ ಸ್ಯಾರೀಸು.
ಟ್ರೆಡಿಷ್ನಲ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಬರುತ್ತೆ. ನಿಮ್ಮಂಥ ಸ್ಪೆಷಲ್ ಕಸ್ಟಮರ್ಸ್ಗೆ ಅಂತಾನೆ ನಾವು ನೇಯರ್ ಹತ್ರ ಹೇಳಿ ಮಾಡಿಸಿರ್ತೀವಿ ಮಮ್. ಇದು ಒಂದೊಂದೇ ಸ್ಯಾರಿ ಸಿಗೋದು ಮಮ್. ಇದು ಚಂದು ಇದು ಓಕೆನಾ? ಒಂದೇ ಕಲರ್ ಇದೆ, ಬೇಡ ಅತ್ತೆ. ಈ ಸೀರೆ ಹೇಗಿದೆ? ನಂಗಂತೂ ತುಂಬಾ ಇಷ್ಟ ಆಯ್ತು. ಈ ಡಿಸೈನ್ ನೋಡಿ. ಹಾ ಚಂದು, ತುಂಬಾ ಚೆನ್ನಾಗಿದೆ. ಚಂದನ, ಇದ್ ನೋಡು, ತುಂಬಾ ಚೆನ್ನಾಗಿದೆ. ಎಲ್ಲೋ ಕಲರ್. ನೀ ಸೆಲೆಕ್ಟ್ ಮಾಡೋದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಡೋಂಟ್ ಮೈಂಡ್ ಆಂಟಿ, ಬಟ್ ನಂಗೆ ಈ ಸೀರೆನೇ ಇಷ್ಟ ಆಯ್ತು. ಇದು ಯಾಕೋ ಪರ್ಸ್ನಲಿ ನಂಗೆ ಕಲರ್ ಕಾಂಬಿನೇಷನ್ ಅಷ್ಟು ಇಷ್ಟ ಆಗ್ಲಿಲ್ಲ. ಸರಿಯಾಗಿ ನೋಡು ಚಂದನ, ನೀ ಸೆಲೆಕ್ಟ್ ಮಾಡೋದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ. ಆಂಟಿ, ಚಂದುಗೆ ಇದೇ ಇಷ್ಟ ಆಗಿದೆಯಂತೆ. ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೊಳ್ಳಿ ಬಿಡಿ. ನನಗೆ ಯಾಕೋ ಇದೇ ಬೆಸ್ಟ್ ಅನಿಸ್ತಾ ಇದೆ. ನಿನಗೆ ಚೆನ್ನಾಗೂ ಕಾಣಿಸುತ್ತೆ. ಇದನ್ನೇ ತಗೋ ಚಂದನ, ಅಲ್ವಾ ಆರ್ಯ? ಇಲ್ಲಿ 2 ಸಾರಿ ಕೊಡಿ. ಚಂದನ ಸೆಲೆಕ್ಟ್ ಮಾಡಿರೋದೇ ಚೆನ್ನಾಗಿದೆ. ಇದೇ ಇರ್ಲಿ. ಎನಿವೆ ಅವಳೆ ತಾನೇ ಉಡ್ಬೇಕಾಗಿರೋದು. ಲೆಟ್ ಅಸ್ ಸೆಲೆಕ್ಟ್ ಮಾಮ್. ನೋಡ್ದ್ಯಾ ಚಂದು, ನಾನು ಹೇಳಿಲ್ವಾ ಆರ್ಯ ಆಸ್ ಅ ಜೆಂಟಲ್ಮನ್ ಅಂತ. ಅವರಮ್ಮ ಸೆಲೆಕ್ಟ್ ಮಾಡಿ ಸೀರೆನೇ ಪಕ್ಕಕ್ಕಿಟ್ಟು ನಿನಗೆ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮ್ಮ ಅಣ್ಣ ಕೂಡ ನನಗೆ ಯಾವತ್ತೂ ಈ ಥರ ಸಪೋರ್ಟ್ ಮಾಡಲಿಲ್ಲ. ಇವು ಸೋ ಲಕ್ಕಿ ಗೊತ್ತಾ. ಈಗಲಾದ್ರೂ ಒಪ್ಕೊಳ್ತೀಯಾ ಅವ್ರ ಜೆಂಟಲ್ಮನ್ ಅಂತ? ಈ ಒಂದು ವಿಷಯದಲ್ಲಿ ಒಪ್ಕೊಳ್ಬೋದು. ಈ ಸೀರೆನ ಇವಳಿಗೆ ಉಡ್ಸ್ ತೋರಿಸ್ತೀರಾ? ಹಾ ಓಕೆ ಮ್ಯಾಮ್, ಬನ್ನಿ ಮ್ಯಾಮ್.